ಮುಂಚೂಣಿ ಘಟಕದ ಅಧ್ಯಕ್ಷರು, ಯುವಕ ಮಿತ್ರರು, ಸ್ನೇಹಿತರು, ಕಾಂಗ್ರೆಸ್ ಕಾರ್ಯಕರ್ತರು ಎಲ್ಲರೂ ಇದ್ದಾರೆ. ಅವರೆಲ್ಲರಿಗೂ ನಿಮ್ಮ ಪರವಾಗಿ ಅವರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಈಗ ನಿಮ್ಮನ್ನ ಆರೋಗ್ಯ ವಿಚಾರಿಸಲಿಕ್ಕೆ, ಯೋಗಕ್ಷೇಮ ವಿಚಾರಿಸಿ ನಾವು ಕುರಿತು ನಮ್ಮ ನಾಯಕಿ ಕುಸುಮ ಅವರು ಮಾತಾಡ್ತಾರೆ. ಎಲ್ರಿಗೂ ನಮಸ್ಕಾರ. ನಾನೇನು ಹೆಚ್ಚು ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ಇವತ್ತು ನಿಮ್ಮನ್ನೆಲ್ಲರೂ ಭೇಟಿ ಮಾಡಲಿಕ್ಕೆ ಬಂದಿರುವಂಥ ಉದ್ದೇಶ ನಮ್ಮ ನಾಯಕರಾಗಿರುವಂಥ ಡಿ.ಕೆ. ಸುರೇಶ್ ಸರ್ ಅವರ ಹುಟ್ಟುಹಬ್ಬ ಇದೆ ನಾಳೆ. ಆ ಹುಟ್ಟುಹಬ್ಬನ ಅರ್ಥಪೂರ್ಣವಾಗಿ ಆಚರಣೆ ಮಾಡಬೇಕು ಅಂತ ಹೇಳಿ ಇವತ್ತು ನಿರಾಶ್ರಿತರ ಕೇಂದ್ರ ಹಾಗೆ ಇಲ್ಲಿನ ಲೆಪ್ರಸಿ ಸೆಂಟರ್ನಲ್ಲಿ ನಿಮ್ಮನ್ನೆಲ್ಲರೂ ಭೇಟಿ ಮಾಡಿ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರುಗಳು, ಕಾರ್ಯಕರ್ತರುಗಳು ಎಲ್ಲರೂ ಕೂಡ ಸೇರಿ ಸಣ್ಣ ಸೇವೆಯನ್ನು ಮಾಡಿ ಈ ಮೂಲಕ ನಮ್ಮ ನಾಯಕರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಕೋರ್ಬೇಕು ಅಂತ ಹೇಳಿ ನಾವೆಲ್ಲರೂ ಕೂಡ ಬಂದು ನಿಮ್ಮನ್ನ ಭೇಟಿ ಮಾಡ್ತಾ ಇದ್ದೀವಿ. ಇಲ್ಲಿ ನಿಮ್ಮನ್ನ ಭೇಟಿ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಈ ಸೆಂಟರ್ನ ಫಾದರ್ ಅವ್ರಿಗೂ ಕೂಡ ಹಾಗೆ ಇನ್ಚಾರ್ಜ್ ಸಿಸ್ಟರ್ಸ್ ಇದ್ದಾರೆ, ಅವ್ರಿಗೂ ಕೂಡ ನಾನು ಧನ್ಯವಾದಗಳನ್ನ ಹೇಳಲಿಕ್ಕೆ ಬಯಸ್ತಾ, ಕ್ರಿಸ್ಮಸ್ ಹತ್ತಿರದಲ್ಲೇ ಇದೆ, ಎಲ್ರಿಗೂ ಮೇರಿ ಕ್ರಿಸ್ಮಸ್ ಅಂತಾನು ಕೂಡ ಹೇಳ್ತಾ, ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ನಾಯಕರ ಮೇಲೆ ಇರಲಿ. ನೀವೆಲ್ಲರೂ ಭಗವಂತನ ಕೇಳ್ಕೋಬೇಕಾದ್ರೆ ನಮ್ಮ ನಾಯಕರಿಗೂ ಕೂಡ ಒಳ್ಳೇದಾಗಲಿ ಅಂತ ಹೇಳಿ ಸಣ್ಣದಾಗಿ ನೀವು ಬೇಡಿಕೆಯನ್ನ ಇಟ್ಟಾಗ ಖಂಡಿತವಾಗ್ಲೂ ನೀವೆಲ್ಲರೂ ಮುಗ್ಧ ಮನಸ್ಸಿನ ಬೇಡಿಕೆಗೆ ಭಗವಂತ ಕರುಣಿಸ್ತಾನೆ ಅಂತ ಹೇಳಿ ನಾವು ಆಶಿಸ್ತಾ, ನಿಮ್ಮೆಲ್ಲರಿಗೂ ಕೂಡ ಒಳ್ಳೇದಾಗಲಿ ಅಂತ ನಾನು ಆಶಿಸ್ತಾ, ಈ ಮೂಲಕ ರಾಜರಾಜೇಶ್ವರಿನಗರ ವಿಧಾನಸಭಾ ಕ್ಷೇತ್ರದ ಎಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು ಹಾಗೆ ಕಾರ್ಯಕರ್ತರ ಪರವಾಗಿ ನಮ್ಮ ನಾಯಕರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ಲಿಕ್ಕೆ ಬಯಸ್ತಾ ಇದ್ದೀನಿ. ಎಲ್ಲರಿಗೂ ಕೂಡ ಧನ್ಯವಾದಗಳು.